ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ತಾವುಗಳು ಬರೆದಂತಹ ರಾಮನಗರ ಜಿಲ್ಲೆಯ ರಾಮನಗರ ಡಿಸ್ಟಿಕ್ಕಿನ ಒಂದು ಕ್ವಶನ್ ಪೇಪರ್, ಇಂಗ್ಲೀಷ್ ಕ್ವಶನ್ ಪೇಪರನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ನಾನು ಹೇಳಿದ ಪ್ರಶ್ನೆಗಳು ಎಲ್ಲ ಬಂದಿದ್ವು, ಆದರೆ ನಿಮಗೆ ತೋರಿಸ್ತಾ ಹೋಗಬೇಕಲ್ವಾ, ಹಾಗಾಗಿ ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕೆಲವೊಂದು ಹೆಸರುಗಳು ಇಲ್ಲಿದೆ, ಯಾರ್ದಾರ ಹೆಸರು ಬಿಟ್ಟು ಹೋಗಿದ್ದರೆ ಕ್ಷಮಿಸಬೇಕು. ಅಸ್ರಾರ್ ಅಹಮದ್ ಅವರಿಗೆ ತುಂಬ ಧನ್ಯವಾದಗಳು, ಅಸ್ರಾರ್ ಪಾಷಾ ಅವರಿಗೆ, ಜೊತೆಗೆ ರಾಥೋಡ್ ಅವರಿಗೆ ತುಂಬ ಧನ್ಯವಾದಗಳು. ಅದರ ಜೊತೆಗೆ ಪ್ರೀತಮ್ ರಾಥೋಡ್ ಅಂತ, ಅದ್ರ ಜೊತೆಗೆ ಹರ್ಷಿತ್ ಅವರಿಗೆ ಧನ್ಯವಾದಗಳು, ಹಾಗೂ ಕರ್ಷನ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬನ್ನಿ ಸರ್, ಈಗ ಪಾರ್ಟ್ ಎ ವಿದ್ಯಾರ್ಥಿ ಇಲ್ಲಿ ಬರೆದಂಥ ಉತ್ತರಗಳು ತಪ್ಪೋ ಸರಿನೋ ಅದು ಕೂಡ ನಾವು ನೋಡ್ತಾ ಹೋಗೋಣ. ಜೂಲಿಯಟ್ಸ್ ಬ್ಯೂಟಿ ಈಸ್ ಟು ಡ್ಯಾಶ್ ಟು ಯೂಸ್ ಆ್ಯಂಡ್ ಟು ಡ್ಯಾಶ್ ಟು ಅರ್ತ್ ಅಂತ ಇದೆ. ನಾವು ಟೀಚರು ಪಾಠ ಮಾಡೋ ಟೈಮಲ್ಲಿ ತಮ್ಮ ಪದ್ಯ ಕಲಿರೋ, ಪೋಯಮ್ ಕಲಿರೋ ಅಂದರೆ ಸರ್ ಪೋಯಮ್ ಎಕ್ಸಾಮಲ್ಲಿ ಬರೆಯೋಕ್ಕೆ ಕೊಡ್ತಾರ ಅಂತ ಪ್ರಶ್ನೆಗಳನ್ನು ಕೇಳ್ತೀರಾ. ಈಗ ಒಂದನೆಯ ಪ್ರಶ್ನೆ, ಯಾರು ಪೋಯಮನ್ನು ಗಟ್ಟು ಹೊಡೆದಿದ್ದೀರೋ, ಮೆಮೊರೈಸ್ ಮಾಡಿದಿರೋ ಅಂಥ ವಿದ್ಯಾರ್ಥಿಗಳು ಕರೆಕ್ಟಾಗಿ ಆನ್ಸರನ್ನು ಇಲ್ಲಿ ಬರಿಬೋದು, ಹೌದಲ್ವಾ? ಹಾಗಿದ್ರೆ ನಿಮ್ಮ ತಪ್ಪನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ವೇರ್ ಯು ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಅಂತ, ಹೌದಲ್ವಾ? ಬನ್ನಿ ಈಗ ಸರಿಯಾದ ಉತ್ತರ ಅದಕ್ಕೆ ಜೂಲಿಯಟ್ ಬ್ಯೂಟಿ ಈಸ್ ಟು ರಿಚ್ ಅಂತ, RICH ಅಂತ, ಟು ಯೂಸ್ ಆ್ಯಂಡ್ ಟು ಡಿಯರ್ DEAR. ಹಾಗಿದ್ರೆ ಮಗು ಕರೆಕ್ಟಾಗಿ ಉತ್ತರವನ್ನು ಹಾಕಿದೆ, ಧನ್ಯವಾದಗಳು. ಇನ್ ದಿ ಲೆಸನ್ ಟು ಡಿಯರ್ ಡ್ಯಾಶ್ ರೆಫ್ಯೂಸ್ ಟು ಕಟ್ ದಿ ಕ್ರಿಮಿನಲ್ಸ್ ಹೆಡ್ ಅಂತ ಇದೆ. ಟು ಡಿಯರ್ ಪಾಠದಲ್ಲಿ ಯಾರು ರುಂಡವನ್ನು ಕತ್ತರಿಸಲಿಕ್ಕೆ ಏನು ರೆಫ್ಯೂಜ್ಗಳನ್ನು ತಿರಸ್ಕರಿಸ್ತಾರೆ ಅಂದರೆ ಸೈನಿಕರು ಅಂತ, ಸೋಲ್ಜರ್ಸ್ B ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. ಇನ್ ದಿ ಲೆಸನ್ ಟು ಡಿಯರ್ ದ ಕಿಂಗ್ ನೋಟಿಸ್ಡ್ ಎ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ದಟ್ ವಾಸ್ ಮೋರ್ ದ್ಯಾನ್ ಡ್ಯಾಶ್ ಫ್ರಾನ್ಸ್ ಎ ಇಯರ್ ಅಂತ ಇದೆ. ಈಗ ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 3, ದಟ್ ರೈಟ್ ಆನ್ಸರ್ ಈಸ್ 100%, ದಟ್ ಈಸ್ 600 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಇನ್ ದಿ ಪೋಯಮ್ ಆನ್ ಚಿಲ್ಡ್ರನ್ ದಿ ಪ್ರಾಫೆಟ್ ಸೇಸ್ ದಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಡ್ಯಾಶ್ ಅಂತ ಇದೆ. ಅದೇ ಡೈಲಾಗು ನೆನ್ಪಿಟ್ಕೊಳ್ಳಿ, ಸ್ಟೇಟ್ಮೆಂಟು ಚಿಲ್ಡ್ರನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಮಗು ಕರೆಕ್ಟಾಗಿ ಹಾಕಿದೆ ನೋಡಿ ಸರ್ ಎಲ್ಲವೂ ಕೂಡ. ಇನ್ ದಿ ಲೆಸನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಅಲಾಂಟ್ ಇನ್ ದ ಫಾರೆಸ್ಟ್ 4ನೆಯ ಪಾಠ, ವಂದನಾ ಶಿವರವರು ಅರ್ತ್ ಯೂನಿವರ್ಸಿಟಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದು ಎಲ್ಲಿ ಅಂತ ಕೇಳಿದರು. ಲೊಕೇಟೆಡ್ ಅಟ್ ನವಧನ್ಯ ಫಾರ್ಮ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. 6ನೆಯ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ದಟ್ ವರ್ ಪಾರ್ಟ್ ಆಫ್ ವಂದನಾ ಶಿವಾಸ್ ಲೈಫ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ನು C ಆಗಿರುತ್ತೆ, ಆಯಿತಾ? ಇಲ್ಲಿ ತಾವುಗಳು ನೋಡಿಕೊಳ್ಳಬಹುದಾಗಿದೆ. ಬನ್ನಿ ಈಗ ಗ್ರಾಮರ್ ಪಾರ್ಟಿಗೆ ಹೋಗುವ. ವಿದ್ಯಾರ್ಥಿ ಕರೆಕ್ಟಾಗಿ ಪಡೆದಿದ್ದಾರೆ, ಆದರೂ ಕೂಡ ಇಲ್ಲಿ 0 ಮಾರ್ಕ್ಸ್ ಸಿಗುತ್ತೆ. ಯಾಕೆ ಅಂತ ನಾನು ತೋರಿಸ್ಕೊಡ್ತೇನೆ, ಬನ್ನಿ. ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇತ್ತು. ಇದನ್ನು ಪ್ಯಾಸಿವ್ ಫಾರಮ್ ಆಫ್ ವರ್ಬ್ಸ್ ಅಂತ ಕರಿತೀವಿ. ಯಾರ್ದೆಲ್ಲ ಇನ್ನೂ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರಿನ ಲಿಂಕ್ಸ್ಗಳು, ಜೊತೆಗೆ ಗ್ರಾಮರ್ ಎಕ್ಸಾಮಿಗೆ ಬರುವಂಥ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಯಾಕೆ ಸರ್ ಕೊಡ್ತಿದ್ದೀರಾ ಅಲ್ಲಿ ಅಂತ ಕೇಳಿದರೆ, ಸುಮ್ಮನೆ 4,500 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲಿ ಅಂತ ಹುಡುಕ್ತೀರಾ ಕಣ್ರೋ. ನಿಮಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಒಂದೇ ಕಡೆ ಅದನ್ನು ನಾನು, ಆಯಿತಾ, ಪೇಸ್ಟ್ ಮಾಡಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಕಿಂಗ್ಡಮ್ ಆಫ್ ಮೊನಾಕೋ ವಾಸ್ ಅ ಪೀಸ್ ಲಿವಿಂಗ್ ಲವಿಂಗ್ ಕಿಂಗ್ಡಮ್. ಒನ್ಸ್ ಎ ಮರ್ಡರ್ ಡ್ಯಾಶ್ ಕಮಿಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ಯಾಸಿವ್ ವಾಯ್ಸಲ್ಲಿ ವಾಸ್ ಕಮಿಟೆಡ್ ಅಂತ ಬರಬೇಕು. ಹಾಗಿದ್ರೆ ಮಗು ಕರೆಕ್ಟಾಗಿ ಹಾಕಿದೆ ವಿತ್ ರೈಟ್ ಸ್ಪೆಲ್ಲಿಂಗ್. ದೇರ್ ದ ಕೇಸ್ ಡ್ಯಾಶ್ ಟ್ರೈ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್ ಅಂತ ಇದೆ. ಡ್ಯಾಶ್ ಟ್ರೈ ಅಂತ ಇದೆ. ಟ್ರೈಗೆ ಟ್ರೈಡ್ ಅನ್ನುವಂಥದ್ದು ಸರಿಯಾದದ್ದು, ಹಾಗೂ ವಾಸ್ ಅಂತ ಬರಬೇಕು. ಮಗು ಕೂಡ ಕರೆಕ್ಟಾಗಿ ಬರೆದಿದೆ, ಹೌದಲ್ವಾ? ಈಗ TRYED ಅನ್ನುವಂಥದ್ದು ಅದು ತಪ್ಪು ಸರ್. ಟ್ರೈಡೇ ಆದರೆ ತಪ್ಪು. ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೋಡೋಣ ಇಂಗ್ಲೀಷ್ ಎಷ್ಟು ಜನಕ್ಕೆ ಬರುತ್ತೆ ಅಂತ. ಟ್ರೈಡ್ ಸ್ಪೆಲ್ಲಿಂಗ್ ಇದು ತಪ್ಪು. ಮಗುಗೆ 0 ಮಾರ್ಕ್ಸೇ ಕೊಡೋದು ಇದಕ್ಕೆ ಎಕ್ಸಾಮಲ್ಲಿ. ಸರ್ ವೈ ಬರಲೇಬಾರ್ದು ಟ್ರೈಡಲ್ಲಿ, ನೋಡೋಣ ಆಯಿತಾ? ನೆಕ್ಸ್ಟ್, ಅಟ್ ಲಾಸ್ಟ್ ದ ಕ್ರಿಮಿನಲ್ ಡ್ಯಾಶ್ ಗಿವ್ ಅಂತ ಇದೆ. ವಾಸ್ ಗಿವನ್ ಅಂತ ಮಗು ಬರ್ತಿದೆ, ಅದು ಪರ್ಫೆಕ್ಟ್ ಆನ್ಸರ್ ಸರ್. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ನೋಡಿ. ದ ಟೀಚರ್ ಇನ್ಸ್ಟ್ರಕ್ಟ್ ದ ಸ್ಟೂಡೆಂಟ್ ಟು ಡ್ಯಾಶ್ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇದೆ. ಟು ಫಾಲ್ ಇನ್ ನೋಡಿ, ಟು ಫಾಲ್ ಇನ್ ಲೈನ್ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಸ್ಕೂಲ್. ಫರ್ದರ್ ದೇ ಇನ್ಸ್ಪೈರ್ ದೆಮ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಟೆಲ್ ದೆಮ್ ಟು ನೆವರ್ ಗಿವ್ ಅಪ್. ಯಾವತ್ತೂ ಕೂಡ ಛಲವನ್ನು ಬಿಡಬೇಡ. ಗಿವ್ ಅಪ್, ನೆವರ್ ಗಿವ್ ಅಪ್, ಆಯಿತಾ?
ಇದು ಸರಿಯಾದ ಉತ್ತರ ಆಗಿರುತ್ತೆ. ಇದಂತೂ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಅಲ್ವಾ. ಈ ಕಡೆ ಓದ್ಕೊಂಡು 3 ಲೈನನ್ನು ಇಲ್ಲಿ ಕೆಳಗಡೆ ಬರೆಯುವಂಥದ್ದು ಆಯಿತಾ. ಇದು ಪ್ರತಿಯೊಬ್ಬರಿಗೂ ಗೊತ್ತು. ಈಗ ನಾವು ಪಾರ್ಟ್ ಬಿ ಕ್ವಶನ್ ಆನ್ಸರ್ಸ್ ಕಡೆಗೆ ಹೋಗವ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, 3 ಕ್ವಶನ್ಸನ್ನು ಕೊಡಲಾಗಿತ್ತು. ಇಲ್ಲಿ ಯಾವುದಾದ್ರೂ 2 ಬರೀರಿ ಅಂತ. ಇದು ನಮ್ಮ ರಾಮನಗರ ಡಿಸ್ಟಿಕ್ಕಿಂದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ವೈ ಡಿಡ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ವಿಶ್ ಟು ಟಚ್ ಜೂಲಿಯಟ್. ಜೂಲಿಯಟನ್ನು ನಾನು ಟಚ್ ಮಾಡ್ತೀನಿ, ನಾನು ಅವಳಿಗೆ ಟಚ್ ಮಾಡಬೇಕು ಅಂತ ಯಾಕೆ ಬಯಸಿದನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ, ಅವನ ಕೈಗಳು ಒರಟಾಗಿರ್ತವೆ ಹಾಗೂ ಜೂಲಿಯಟ್ಟು ದೇವರು ಅವಳನ್ನು ಆಯ್ಕೆ ಮಾಡಿ ಸೌಂದರ್ಯವನ್ನು ಕೊಟ್ಟಿರ್ತಾನೆ. ಆ ಒಂದು ಕಾರಣಕ್ಕಾಗಿ ಆಶೀರ್ವಾದವನ್ನು ಪಡೆಯೋಣ ಅಂತ. ಬನ್ನಿ ಈಗ ಅದನ್ನು ಹೇಗೆ ಬರೀಬೇಕು ಇಂಗ್ಲೀಷಲ್ಲಿ. ಬಿಕಾಸ್ ಹಿ ವಾಂಟ್ಸ್ ಟು ಗೆಟ್ ಬ್ಲೆಸ್ಡ್. ನೋಡಿ, ಹಿ ವಾಂಟ್ಸ್ ಟು ಗೆಟ್ ಬ್ಲೆಸ್ಡ್ ಬೈ ಹರ್ ಜಂಟಲ್ ಆ್ಯಂಡ್ ಸಾಫ್ಟ್ ಹ್ಯಾಂಡ್ ಬಿಕಾಸ್ ಹಿಸ್ ಹ್ಯಾಂಡ್ಸ್ ವರ್ ರೋಡ್ ಅಂತ ಬರೀಬೇಕು. ಇಷ್ಟೇ ಸರ್. ರೋಮಿಯೋ ವಾಂಟ್ ಟು ಗೆಟ್ ಆಯಿತಾ ಬ್ಲೆಸ್ಸಿಂಗ್ ಅಥವಾ ಬ್ಲೆಸ್ಡ್ ಟು ಹಿಸ್ ರೂಡ್ ಹ್ಯಾಂಡ್ಸ್ ಬೈ ಹರ್ ಜೆಂಟಲ್ ಆ್ಯಂಡ್ ಸಾಫ್ಟ್ ಟಚ್ ಅಂತ. ಇದು ಸರಿಯಾದ ಉತ್ತರ ಆಗಿತ್ತು. 11ನೆಯ ಪ್ರಶ್ನೆ ಎಷ್ಟು ಈಸಿಯಾಗಿ ಕೊಟ್ಟಿದ್ರು ಅಂದರೆ, ವಾಟ್ ವಾಸ್ ದಿ ಪ್ರೋವರ್ಬ್ ದ ಕಿಂಗ್ ಆಫ್ ಮೊನಾಕೋ ಬಿಲೀವ್ಡ್ ಇನ್ ಆ್ಯಂಡ್ ಪರ್ಮಿಟೆಡ್ ಟು ರನ್ ಗೇಮಿಂಗ್ ಹೌಸ್. 2 ಡಿಯರ್ ಪಾಠದಲ್ಲಿ ಮೊನಾಕೋ ದೇಶದ ರಾಜ ಏನು ಮಾಡ್ತಾನೆ ಅಂದರೆ, ಬೇರೆ ಎಲ್ಲ ದೇಶದವರು ಕೂಡ ದೇ ಬ್ಯಾನ್ ದಟ್ ಗೇಮಿಂಗ್ ಹೌಸ್, ಬಟ್ ದಿಸ್ ಕಿಂಗ್ ಹಿ ವಾಸ್ ರನ್ನಿಂಗ್ ದಟ್ ಗೇಮಿಂಗ್ ಹೌಸ್ ವಿಚ್ ವಾಸ್ ಅ ಡರ್ಟಿ ಬಿಸ್ನೆಸ್. ಹಾಗಿದ್ದರೆ ಯಾವ ಒಂದು ಪ್ರೋವರ್ಬು ಈ ಒಂದು ಹೇಳಿಕೆಗೆ ಏನಂತೀರ ಸೂಟಬಲ್ ಆಗುತ್ತೆ ಆ ಪಾಠದಲ್ಲಿ ಅಂದರೆ, ಒಂದು ಪಾಠದಲ್ಲಿ ಡೈಲಾಗ್ ಇದೆ, ಯು ಕಾಂಟ್ ಅರ್ನ್ ಎ ಸ್ಟೋನ್ ಪ್ಯಾಲೇಸ್ ಬೈ ಹಾನೆಸ್ಟ್ ಲೇಬರ್. ನೋಡು, ಕಷ್ಟಪಟ್ಟು ದುಡಿದ್ರೆ ತಮ್ಮ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಹಾಗಾಗಿ ಅಂತ ಆಯಿತಾ. ಆ ಒಂದು ಪ್ರಿನ್ಸಿಪಲಿನ ಸಿದ್ಧಾಂತದ ಮೇಲೆ ಅವನು ನಡೆಸ್ತಾ ಇರ್ತಾನೆ ದೇಶವನ್ನು. ಅಕಾರ್ಡಿಂಗ್ ಟು ವಂದನ ಶಿವ, ವಾಟ್ ಡಿಡ್ ಹ್ಯಾಪನ್ ಡ್ಯೂ ಟು ಲಾಗಿಂಗ್ ಅಂತ ಇದೆ. ಈ ಮಕ್ಕಳಿಗೆ ಲಾಗಿಂಗ್ ಅಂತ ವರ್ಡೇ ಗೊತ್ತಾಗ್ತಾ ಇಲ್ಲ ಭಾಳ ಜನಕ್ಕೆ. ಲಾಗಿಂಗ್ ಅಂತ ಹೇಳಿದರೆ ಕಟ್ಟಿಂಗ್ ಅಂತ, ಕಟ್ ಅಂತ ಅರ್ಥ. ಇಷ್ಟು ನೆನ್ಪಿಟ್ಕೊಳ್ಳಿ ಆಯಿತಾ. ಮರಗಳನ್ನು ಕಟ್ ಮಾಡುವಂಥದ್ದನ್ನು ನಾವು ಲಾಗಿಂಗ್ ಅಂತ ಹೇಳ್ತೀವಿ. ಇದರಿಂದ ಏನಂತೀರ ತಗೊಳ್ಳೋ ಡಿಮೆರಿಟ್ಸ್ ಅಂತ ಆಯಿತಾ. ವಾಟ್ ಹ್ಯಾಪನ್ ಅಂತ ಹೇಳಿದರೆ ಒಂದೊಂದಾಗಿ ಪಾಯಿಂಟ್ಸ್ ಬರೀರಿ. ಏನು ಅಂದರೆ ಲ್ಯಾಂಡ್ ಸ್ಲೈಡ್ಸು ಅಂದರೆ ಭೂಕುಸಿತ ಅಂತ, ಫ್ಲಡ್ ಅಂತ ಇದೆ ಪ್ರವಾಹಗಳು, ಸ್ಕೇರ್ಸಿಟಿ ಆಫ್ ವಾಟರ್ ನೀರಿನ ಕೊರತೆ, ನಂತರದಲ್ಲಿ ಫ್ಯೂಯಲ್ ಆ್ಯಂಡ್ ಫಾಡರ್ ಅಂತ ಇದೆ ಆಯಿತಾ. ಏನಂತೀರ ನೀರು ಹಾಗೂ ಫಾಡರ್ ಅಂದರೆ ಮೇವು ಸರ್, ದನಕರುಗಳಿಗೆ ಕೊಡುವಂತಹ ಮೇವಾಗಿರುತ್ತೆ. ನೋಡಿ, ಈಗ ನಾನು ಕೊಟ್ಟಂಥ ಪ್ರಶ್ನೆಗಳು 4 ಮಾರ್ಕ್ಸು 3 ಮಾರ್ಕ್ಸ್ ಬಂದಿತ್ತೋ ಇಲ್ಲೋ ಅಂತ ಸ್ವಲ್ಪ ನೋಡ್ಕೋವ. ಅಕಾರ್ಡಿಂಗ್ ಟು ಪ್ರೊಫೆಟ್ ಆನ್ ಚಿಲ್ಡ್ರನ್, ಹೌ ಕ್ಯಾನ್ ದೇರ್ ಬಿ ಎ ಮೀನಿಂಗ್ಫುಲ್ ರಿಲೇಷನ್ಶಿಪ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಈ ಕ್ವಶನ್ನೇ ಅಪ್ಲೋಡ್ ಮಾಡಿ ವಿತ್ ಆನ್ಸರ್ 2 ನಿಮಿಷದ ವೀಡಿಯೋದಲ್ಲಿ ಫುಲ್ ಆನ್ಸರ್ ಕೂಡ ಅಪ್ಲೋಡನ್ನು ನಾನು ನಿಮಗೆ ಮಾಡಿ ಕೊಟ್ಟಿದ್ದೆ ಸರ್. ಸ್ವಲ್ಪ ಹೋಗಿ ಕ್ರಾಸ್ ಚೆಕ್ ಮಾಡಿಕೊಳ್ಳಿ 2 ವಾರದ ಹಿಂದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14, ವೈ ಮೊನಾಕೋ ಈಸ್ ಕಾಲ್ಡ್ ಆಸ್ ಎ ಟಾಯ್ ಕಿಂಗ್ಡಮ್ ಅಂತ ಇದೆ. ಇದು ಆ್ಯಕ್ಚುಲಿ ಈಗ ಕೊಡುವಂಥದ್ದಲ್ಲ, ಆದರೂ ಕೊಟ್ಟಿದ್ದಾರೆ. ನಾನು ಇದನ್ನು ಹೇಳಿರಲಿಲ್ಲ ಬರುತ್ತೆ ಅಂತ, ಆದರೆ ಓದ್ಕೊಳ್ಳಿ ಅಂದಿದ್ದೆ. ಈಗ ಕ್ವಶನ್ ನಂಬರ್ 15 ನಾನು ಹೇಳಿದೆ ಬಂದಿದೆ. ಏನು, ಹೌ ಡಿಡ್ ದ ಕ್ರಿಮಿನಲ್ ಲೆಡ್ ಹಿಸ್ ಲೈಫ್ ಆಫ್ಟರ್ ಹಿಸ್ ರಿಲೀಸ್ ಅಂತ ಇದೆ. ಅದು ಕೂಡ ಕ್ವಶನ್ ನಂಬರ್ 16, ಇದು ಕೂಡ ನಾನು ನಿಮಗೆ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ಸರ್, ಓದ್ಕೊಳ್ಳಿ ಅಂತ ಬಂದಿದೆ ಅಲ್ವಾ. ಬನ್ನಿ ಈಗ, ಹೌ ಡಸ್ ರೋಮಿಯೋ ಬ್ರಿಂಗ್ ದಿ ವೇರಿಯಡ್ ಇಮೇಜಸ್ ಟು ಡಿಸ್ಕ್ರೈಬ್ ಜೂಲಿಯಟ್ ಅಂತ ಇದೆ. ಇದನ್ನು ಕೂಡ ನಾನು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ನಿಮಗೆ ಮಾಡಿ ಕೊಟ್ಟಿದ್ದೇನೆ. ನೆಕ್ಸ್ಟ್, ವೈ ಕುಡ್ ನಾಟ್ ದ ಕಿಂಗ್ ಆಫ್ ಮೊನಾಕೋ ಎಕ್ಸಿಕ್ಯೂಟ್ ದ ಕ್ರಿಮಿನಲ್ ಫಾರ್ ಕಮಿಟಿಂಗ್ ಎ ಮರ್ಡರ್ ಅಂತ ಇದೆ. ಇದೇ ಕ್ವಶನನ್ನು ನಾನು ಬೇರೆ ರೀತಿಯಾಗಿ ಕ್ವಶನನ್ನು ನಿಮಗೆ ತಿಳಿಸ್ಬಿಟ್ಟು ಏನು ಕೊಟ್ಟರು ಇದೇ ಬರೀರಲೇ ತಮ್ಮ ಅಂತ ಹೇಳಿದ್ದೆ. ಅದು ಯಾವುದು ಅಂತ ಹೇಳಿದರೆ, ವೈ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಅಂತ. ಯಾಕೆ ಪದೇ ಪದೇ ತನ್ನ ನಿರ್ಧಾರಗಳನ್ನು ಬದಲಿಸ್ತಾ ಇದ್ದ, ಅದಕ್ಕೂ ಇದಕ್ಕೂ ಸೇಮ್ ಆನ್ಸರ್ ಸರ್. ಬನ್ನಿ, ನಂತರದಲ್ಲಿ ಕ್ವಶನ್ ನಂಬರ್ 19ಕ್ಕೂ ನಾನು ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ರೈಟ್ ನೋಟ್ ಆನ್ ಚಿಪ್ಕೋ ಮೂಮೆಂಟ್ ಅಂತ ಇದೆ ಆಯಿತಾ. ಏನಿಲ್ಲ, ಫಸ್ಟ್ ಪೇಜ್ ಇತ್ತಲ್ವ, ಅದೇ ಅದಕ್ಕೆ ಉತ್ತರ ಅಂತ ಹೇಳಿದ್ದೆ. ಈಗ ಪಾರ್ಟ್ ಸಿ ಇವೆಲ್ಲ ಪ್ಯಾಸೇಜು ನಿಮಗೆ ಅವಶ್ಯಕತೆ ಇರಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ. ಈಗ ಗ್ರಾಮರನ್ನು ನೋಡೋಣ ಸ್ವಲ್ಪ ಬನ್ನಿ. ಚೂಸ್ ದಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ನಿಯರ್ ಡ್ಯಾಶ್ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ. ಟೆಕ್ಸ್ಟ್ ಬುಕ್ ಓದ್ರಲ್ಲಿ ಅಂತ ಅದಕ್ಕೆ ಹೇಳಿದ್ದು. ಗ್ರಾಮರ್ ಬರಲಿಲ್ಲ ಅಂದರೂ ಟೆಕ್ಸ್ಟ್ ಬುಕ್ ಓದಿರ್ತೀರ. ನಿಯರ್ ದಿ THE ಫಸ್ಟ್ ಆನ್ಸರ್ ಏನು, ದಿ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಾಲಿ. ಆನ್ ದಿ ಶೋರ್ ಡ್ಯಾಶ್ ದಿ ಮೆಡಿಟೇರಿಯನ್ ಸಿ ಅಂತ ಇದೆ ನೋಡಿ. ಆಫ್ OF ಆಫ್ ಆ ದಡದ ಭಾಗದಲ್ಲಿ ಅಂತ, ದಡದ
ಲೈಸ್ ಆ ಟೈನಿ, ಒಂದು ದೇಶವಿತ್ತು, ಒಂದು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ನಾವು ಎ ಅಂತ ಕರಿತೀವಿ. ಮ್ಯಾಥಮೆಟಿಕ್ಸಲ್ಲಿ ONE ಅಂತಾರೆ. ಇಷ್ಟು ನೆನ್ಪಿಟ್ಕೊಳ್ರೋ ಆಯಿತಾ. ಇಂಗ್ಲೀಷಲ್ಲಿ ಎ ಅಂತ ಲೆಟ್ರನ್ನು ಯೂಸ್ ಮಾಡ್ತೀವಿ. ನಾನು ಬಾಳೆಹಣ್ಣು ತಿಂದೆ ಅಂದರೆ ಒಂದು ಐ ಏಟ್ ಆ ಬನಾನಾ ಅಂತ ಹೇಳಬೇಕು. ವೋವೆಲ್ ಸೌಂಡ್ ಇದ್ದರೆ ಆ್ಯನ್ ಆ್ಯಪಲ್ ಅಂತ ಹೇಳ್ತೀನಿ ಒಂದೇ ಒಂದಕ್ಕೆ ಆಯಿತಾ, ನೆನ್ಪಿಟ್ಕೊಳ್ಳಿ ಆಯಿತಾ. ಫಸ್ಟ್ ಆನ್ಸರ್ ಮಗು ಬರೆದಿರುವಂಥದ್ದೆಲ್ಲ ಸರಿ ಇದೆ. ಆರ್ ರಿಅರೇಂಜ್ ದಿ ಜಂಬಲ್ ಸೆಗ್ಮೆಂಟ್ಸ್ ಇಂಟು ಎ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಇದೆ. ಇದು ಬಹಳ ಈಸಿಯಾಗಿ ಕೊಟ್ಟಿರುವಂಥದ್ದು. ಏನಿದೆ ನೋಡಿ ಇಲ್ಲಿ, ಬಯೋಡೈವರ್ಸಿಟಿ ಲರ್ನ್ಡ್ ಫ್ರಮ್ ಅಬೌಟ್ ಮೂಮೆಂಟ್ ಚಿಪ್ಕೋ, ಹೌದಲ್ವಾ? ಚಿಪ್ಕೋ ಮೂಮೆಂಟ್ ಹೇಳಿ ನೋಡೋಣ. ಚಿಪ್ಕೋ ಮೂಮೆಂಟ್ ಐ ನೋಡಿ, ಐ ಕಾಣ್ತಾ ಇಲ್ಲ ಯಾರಿಗೂ. ಐ ಲರ್ನ್ಡ್ ಬಯೋಡೈವರ್ಸಿಟಿ ಫ್ರಮ್ ಚಿಪ್ಕೋ ಮೂಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ಲಿಯರ್? ಐ ಲರ್ನ್ಡ್ ಬಯೋಡೈವರ್ಸಿಟಿ ಫ್ರಮ್ ಚಿಪ್ಕೋ ಮೂಮೆಂಟ್ ಅನ್ನುವಂಥದ್ದು ರಿಅರೇಂಜ್ ದ ಫಾಲೋಯಿಂಗ್. ರಾಮಾಸ್ ಪೇರೆಂಟ್ಸ್, ರಾಮನ ತಂದೆ ತಾಯಿಗಳು, ಗಳ್ಳು ಅಂದ ತಕ್ಷಣ ಬಹುವಚನ, ಹಾಗಾಗಿ ಹ್ಯಾವ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. ಒನ್ ಆಫ್ ದೇರ್ ರಿಲೇಟಿವ್ಸ್, ಒನ್ ಅಂದರೆ ಒಂದು ಅಂತ, ಹಾಗಾಗಿ ಈಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಆ್ಯಕ್ಚುಲಿ ಇಷ್ಟು ಟೋಕನ್ ಕೊಡಬಾರ್ದಿತ್ತು, ಮಗು ಟಾಪ್ ಟು ಬಾಟಮ್ ಅಷ್ಟು ಗ್ರಾಮರ್ ಕಲ್ತಂಗೆ ಆಯ್ತು ಇಲ್ಲಿ. ಬನ್ನಿ. ವೈ ಮದರ್ ಗೋಸ್ ಟು ಟೆಂಪಲ್ ಎವ್ರಿ ಡೇ ಡ್ಯಾಶ್ ಅಂತ ಇದೆ. ಕ್ವಶನ್ ಟ್ಯಾಗಿನ ಒಂದು ವಿಡಿಯೋ ಮಾಡಿ ಸೆಕೆಂಡ್ ಇಯರ್ PUC ಹಾಗೂ ಫಸ್ಟ್ ಇಯರ್ PUC ಇಬ್ಬರಿಗೂ ಕ್ವಶನ್ ಟ್ಯಾಗ್ ಇದೆ ಕಣ್ರಲ್ಲೇ, ತಮ್ಮ ಕಲೀರಲ್ಲೇ ಅಂತ ಫೇಸ್ ಟು ಫೇಸ್ ವಿಡಿಯೋ ಬೋರ್ಡ್ ಮೇಲೆ ನಿಂತ್ಕೊಂಡು ಪಾಠ ಮಾಡಿ ಕಲಿಸಿದ್ದೆ. ಆಯಿತಾ, ನೀವು ಅಂಥ ಮಕ್ಕಳು. ಎನಿಹೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಆ ವಿಡಿಯೋದ ಲಿಂಕನ್ನೇ ಕೊಟ್ಟಿರ್ತೇನೆ, ಕಲೀರಿ ಚೆನ್ನಾಗಿ ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಡಸಂಟ್ ಶಿ, ಮಗು ಕರೆಕ್ಟಾಗಿ ಉತ್ತರವನ್ನು ಇಲ್ಲಿ ಬರೆದಿದೆ. ನೆಕ್ಸ್ಟ್, ಪ್ರಿಯಾ ಹ್ಯಾಸ್ ಪ್ರಿಪೇರ್ಡ್ ಲಂಚ್ ಫಾರ್ ಅಸ್, ಪ್ರಿಯಾಗೆ ಅಂಡರ್ಲೈನ್ ಇದೆ, ಹಾಗಾಗಿ ಭಾಳ ಈಸಿ. WH ಕ್ವಶನ್ ಮಾಡಬೇಕು, ಪ್ರಿಯಾ ಜಾಗದಲ್ಲಿ ಹೂ ಅಂತ ಹಾಕಿದರೆ ಆನ್ಸರ್ ರೆಡಿ ಆಯಿತು. ನೆಕ್ಸ್ಟ್, ದೇ ಸಿಂಗ್ ಇನ್ ಕೋರ್ಸ್ ಅಂತ ಇದೆ. ಇದನ್ನು ಡೂ ಫಾರ್ಮ್ ಮಾಡಬೇಕು, ಬಹಳ ಈಸಿ. ಇದು ಸಿಂಪಲ್ ಪ್ರೆಸೆಂಟ್, ಹಾಗಾಗಿ ಡೂ ದೇ ಸಿಂಗ್ ಇನ್ ಕೋರ್ಸ್ ಅಂತ ಬರೆದ್ರೆ ಮುಗೀತು. ಒಂದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಮಗು ಮಾತ್ರ ಎಲ್ಲವೂ ಕೂಡ ಕರೆಕ್ಟಾಗಿ ಔಟ್ ಆಫ್ ಔಟ್ ಬರೆದಿದ್ದಾರೆ. ರ್ಯಾಂಕ್ ಸ್ಟೂಡೆಂಟೇ ಕಳಿಸಿದ್ದಾರೆ ಅನ್ಸುತ್ತೆ ಈ ಒಂದು ಕ್ವಶನ್ ಪೇಪರು. ಇದರಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಯಾರು ಅನ್ನೋದು ಗೊತ್ತಾಗಿಲ್ಲ, ದಯವಿಟ್ಟು ಕಮೆಂಟ್ ಮಾಡಿ. ಹರ್ಷಿತ್ತೋ ಅಥವಾ ರಾಥೋಡೋ ಅಥವಾ ಅಸ್ರಾರೋ ಅಥವಾ ಕರ್ಷನೋ ಯಾರು ಅಂತ ಗೊತ್ತಾಗಿಲ್ಲ. ಬನ್ನಿ. ರೆಕ್ಟಿಫೈ ದ ಎರರ್ಸ್ ಅಂತ ಇದೆ. ಕೆಳಗಡೆ ಕೊಟ್ಟಿರುವ 3 ಸೆಂಟೆನ್ಸ್ಗಳಲ್ಲಿ ತಪ್ಪೆಲ್ಲ ಇದೆ ಕಣ್ರಪ್ಪ, ಸರಿ ಮಾಡಿ ಬರೀರಿ. ರೀರೈಟ್ ಅಂತ ಹೇಳಿದರೆ ಮತ್ತೆ ಫುಲ್ಲು ಬರೀಬೇಕು ಆನ್ಸರ್. ಈಗ ಇಲ್ಲಿ ತಪ್ಪಿರೋದು ಬ್ರೇಕು. ನೀವೇನು ಮಾಡ್ತೀರಾ ಎಕ್ಸಾಮಲ್ಲಿ, ಬ್ರೇಕ್ ಅಂತ ಬರೆದು ಬ್ರೇಕ್ಸ್ ಅಂತ ಬರೆದು ಕೈ ಬಿಟ್ಟು ಬಿಡ್ತೀರಾ, ಅದು ತಪ್ಪು. ಸರಿಯಾದ ಉತ್ತರ ಬಂದು ಶಿ ಬ್ರೇಕ್ ದ ಸೈಲೆನ್ಸ್ ಅಂತ ಇದೆ. ಶಿ ಬ್ರೇಕ್ಸ್ ದಿ ಸೈಲೆನ್ಸ್ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ಯಾಕೆ ಸರ್ ಅಂತ ಕೇಳಿದರೆ ನೋಡಿ ಅಲ್ಲಿ ಆಯಿತಾ, ಏನಂತೀರ ತಾವುಗಳು ಇಲ್ಲಿ ಬರೆದಿದ್ದಾರೆ ನೋಡಿ, ವರ್ಬ್ ಟೆನ್ಸ್ ಹೌದಲ್ವಾ, ಕನ್ಸ್ಟಿಟ್ ಅಂತ ಹೇಳಿದರೆ ತಮ್ಮ ಪಾಸ್ಟ್ ಟೆನ್ಸಿಂದದು ಅದು ಆಗಿರುವಂಥದ್ದು. ಶಿ ಬ್ರೋಕ್ ದಿ ಸೈಲೆನ್ಸ್ ಅಂತ, ತನ್ನ ಮೌನವನ್ನು ಮುರಿದಳು ಅಂತ. ಕ್ಲಿಯರ್ ಆಲ್ ಆಫ್ ಯು? ಮೀರಾ ವಾಸ್ ಬಾರ್ನ್ ಆನ್ 2009 ಅಂತ ಇದೆ. ಅದು ಪ್ರಿಪೋಸಿಷನ್ ಆನ್ ತಪ್ಪು, ಇನ್ ಅಂತ ಆಗಬೇಕು ಅಷ್ಟೇ. ಆ ಇಸ್ವಿ ನಲ್ಲಿ ಅಂತ, ನಲ್ಲಿ ಅಂದರೆ ಇನ್ ಅಂತ. ನೆಕ್ಸ್ಟ್, ಚಿಲ್ಡ್ರನ್ಸ್ ಲವ್ ಟು ಈಟ್ ಜಂಕ್ ಫುಡ್ ಅಂತ. ಇಂಗ್ಲೀಷಲ್ಲಿ ಚೈಲ್ಡ್ ಅಂದರೆ ಸಿಂಗಲ್ಲು, ಚಿಲ್ಡ್ರನ್ ಅಂದ್ರೇ ಪ್ಲೂರಲ್ ಫಾರಮು, ಹಾಗಾಗಿ ಆ ಚಿಲ್ಡ್ರನ್ಸ್ ಅಂತ ಇದೆಯಲ್ಲೋ ಅದು ತಪ್ಪು. ಎಕ್ಸಾಮಲ್ಲಿ ಚಿಲ್ಡ್ರನ್ ಲವ್ ಟು ಈಟ್ ಜಂಕ್ ಫುಡ್ ಅಂತ ಫುಲ್ ಸೆಂಟೆನ್ಸು ತಾವುಗಳು ಬರೀಬೇಕಾಗತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲನ್ನು ತಾವುಗಳು ಬೆಳೆಸಿದ್ದಕ್ಕಾಗಿ ಎಲ್ಲದಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಂಗ್ಲೀಷ್ ವಿಡಿಯೋ ಯಾವತ್ತೂ ಕೂಡ 10 ನಿಮಿಷದ ಒಳಗಡೆ ಆಗಲ್ಲ ಸರ್. ನನ್ನ ಉದ್ದೇಶ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿರುವಂಥದ್ದೇ ಇಂಗ್ಲೀಷಿಗಾಗಿ. ಯಾರೂ ಫೇಲ್ ಆಗಬಾರ್ದು, ಎಲ್ಲರೂ ಒಳ್ಳೆ ಅಂಕಗಳನ್ನು ತೆಗಿಬೇಕು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್, ಶೇರ್ ಅವರ್ ವಿಡಿಯೋಸ್ ಇನ್ ಯುವರ್ ಸೋಷಿಯಲ್ ಮೀಡಿಯಾ. ಯಾವುದ್ರೆ ಅದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದರಲ್ಲೆಲ್ಲ ಶೇರ್ ಮಾಡಿ ದಯವಿಟ್ಟು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.